ಸೊ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ಲಾಗಿ ಬಿಗಿನರ್ ಫ್ರೆಂಡ್ಲಿ ತುಂಬ ಈಸಿಯಾಗಿ ಹಾಕ್ಬೋದು. ಸಿಂಗಲ್ ಸ್ಟೆಪ್ ಡಿಸೈನ್ ಇದು. ಸೊ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇದೇ ಥರ ಹೊಸ ಹೊಸ ವೀಡಿಯೋಸ್ಗಳು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ಇದು. ಇಲ್ಲಿ ನಾನು 6 ದಾರನ ಲಾಕ್ ಮಾಡಿಕೊಂಡು ಅದಾದಮೇಲಿಂದ 2 ಚೈನ್ ಸ್ಟಿಚ್ ಹಾಕ್ಕೊಂಡು ಅದಾದಮೇಲೆ ನಾನಿಲ್ಲಿ ಡಬಲ್ ಕ್ರೋಶ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಡಬಲ್ ಕ್ರೋಶ ಯಾರ್ಯಾರಿಗೆ ಹಾಕೋಕ್ಕೆ ಬರಲ್ಲ, ಆಲ್ರೆಡಿ ನಾನು ನನ್ನ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ಡಬಲ್ ಕ್ರೋಶ ಹೇಗೆ ಹಾಕೋದು ಅಂತ ಬೇಸಿಕ್ ಸ್ಟಿಚಸ್ಗಳಲ್ಲಿ ತೋರಿಸಿದ್ದೀನಿ. ಸೊ ಹೋಗಿ ನೋಡಿ, ಕಲೀರಿ, ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಈ ಒಂದು ಡಿಸೈನ್ನ ನೀವು ಕೂಡ ಟ್ರೈ ಮಾಡ್ಬೋದು. ಇಲ್ಲಿ ನಾನು ಯಾವ ರೀತಿ ಡಬಲ್ ಕ್ರೋಶ ಹಾಕ್ತೀನಿ ಅಂತ ಇನ್ನೂ ಒಂದು ಸತಿ ಹೇಳ್ತೀನಿ. 2 ಚೈನ್ ಸ್ಟಿಚ್ ಆದಮೇಲೆ ನೀಡಲ್ ಮೇಲೆ 1 ಸತಿ ದಾರ ತೊಗೊಂಡು ನಾವು ಬಟ್ಟೆಗೆ ನೀಡಲ್ನ ಹಾಕಬೇಕು. ಅದಾದಮೇಲೆ ನಾನು ಈ ಥರ ಹಾಕಿದ ಆದಮೇಲೆ ಮತ್ತೆ ದಾರನ ತೊಗೊಂಡು ಮೇಲ್ಗಡೆ ತರಬೇಕು ನೀಡಲ್ನ. ಅದಾದಮೇಲೆ ನೀಡಲ್ ಮೇಲೆ ಇನ್ನೂ 1 ಸತಿ ದಾರ ತೊಗೊಂಡು 2 ಲೂಪಲ್ಲಿ 1 ಸತಿ ಮತ್ತು 2 ಲೂಪಲ್ಲಿ 1 ಸತಿ. ಸೊ ಇದೇ ಥರ ನಾನು ಡಬಲ್ ಕ್ರೋಶನ ಹಾಕೋದು. ಸೊ ಇನ್ನೂ 1 ಸತಿ ತೋರಿಸ್ತೀನಿ ನೋಡಿ. ನೀಡಲ್ ಮೇಲೆ 1 ಸತಿ ದಾರಾನ ತೊಗೋಬೇಕು ಇಲ್ಲಿ ನಾನು. ಸೊ ನೀಡಲ್ ಮೇಲೆ 1 ಸತಿ ದಾರಾನ ತೊಗೊಂಡು ಬಟ್ಟೆಗೆ ನಾನು ನೀಡಲ್ನ ಹಾಕಿ ಅದಾದಮೇಲೆ ದಾರಾನ ತಂದು ನೀಡಲ್ ಮೇಲೆ ಇನ್ನೂ 1 ಸತಿ ದಾರ ತೊಗೊಂಡು 2 ಲೂಪಲ್ಲಿ 1 ಸತಿ ಮತ್ತು 2 ಲೂಪಲ್ಲಿ 1 ಸತಿ. ಸೊ ಈ ಥರ ಮಾಡಿಕೊಂಡು ಟೋಟಲಾಗಿ ಇಲ್ಲಿ ನಾನು 3 ಡಬಲ್ ಕ್ರೋಶನ ಹಾಕ್ತಿದ್ದೀನಿ. ಬಟ್ ಏನಪ್ಪ ಅಂತಂದರೆ ನಾನು ಫಸ್ಟು 2 ಚೈನ್ ಸ್ಟಿಚ್ ಹಾಕಿದ್ನಲ್ಲ, ಅದನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ನಾನಿಲ್ಲಿ ಟೋಟಲಾಗಿ 4 ಡಬಲ್ ಕ್ರೋಶ ಅಂತ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಅದಾದಮೇಲಿಂದ ಇಲ್ಲಿ ನಾನು 2 ಅಥವಾ 3 ಚೈನ್ ಸ್ಟಿಚ್ನ ಹಾಕಬೇಕು. ಸೊ 3 ಚೈನ್ ಸ್ಟಿಚ್ನ ಹಾಕ್ಕೊಳ್ಳೋಣ. ಅದಾದಮೇಲೆ ಡೈರೆಕ್ಟಾಗಿ ನೀಡಲ್ ಮೇಲೆ 1 ಸತಿ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಸೊ ನೀಡಲ್ ಮೇಲೆ 1 ಸತಿ ದಾರ ತೊಗೊಂಡು ಬಟ್ಟೆಗೆ ನಾವು ನೀಡಲ್ನ ಹಾಕಿ ದಾರಾನ ತರಬೇಕು. ಅದಾದಮೇಲಿಂದ ನೀಡಲ್ ಮೇಲೆ ಮತ್ತೆ ಇನ್ನೂ 1 ಸತಿ ದಾರ ತೊಗೊಂಡು 2 ಲೂಪಲ್ಲಿ 1 ಸತಿ ಮತ್ತು 2 ಲೂಪಲ್ಲಿ 1 ಸತಿ. ಸೊ ಇದೇ ರೀತಿಯಾಗಿ ನಾವು ಡಬಲ್ ಕ್ರೋಶನ ಮಾಡೋದು. ಸೊ ಇದೇ ರೀತಿ ಬೇಸಿಕ್ ಸ್ಟಿಚಸ್ಗಳದ್ದು ವಿಡಿಯೋನ ನಾನು ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಬೇಸಿಕ್ ಸ್ಟಿಚಸ್ಗಳನ್ನ ಈಸಿಯಾಗಿ ಡಿಸೈನ್ಸ್ಗಳನ್ನ ಹಾಕ್ಬೋದು. ಈ ಥರ ನಾನು ಡಬಲ್ ಕ್ರೋಶನ ಹಾಕ್ಕೊಳ್ತಾ ಹೋಗ್ತೀನಿ. ಪ್ರತಿ ಸತಿನೂ 4 ಡಬಲ್ ಕ್ರೋಶನ ಹಾಕಬೇಕು. ಸ್ಟಾರ್ಟಿಂಗ್ ಮಾತ್ರ ನಾನು 2 ಚೈನ್ ಸ್ಟಿಚ್ ಹಾಕಿ ಅದಾದಮೇಲೆ 3 ಡಬಲ್ ಕ್ರೋಶ ಹಾಕಿರೋದು. ಅದಾದಮೇಲೆ ನಾನು 4 ಡಬಲ್ ಕ್ರೋಶನ ಹಾಕ್ತೀನಿ. ಸೊ 4 ಡಬಲ್ ಕ್ರೋಶ ಆದಮೇಲೆ ಫಸ್ಟು ನಾವು 3 ಚೈನ್ ಸ್ಟಿಚ್ ಹಾಕಿದ್ವಲ್ಲ, ಇಲ್ಲಿ ಚೈನ್ ಸ್ಟಿಚ್ ಹಾಕೋದೇನು ಬೇಡ. ನಾವು ದಾರಾನ ಮೇಲ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಆಗಿರುವಂತಹ ಫ್ಲವರ್ ಬೀಡನ್ನ ತೊಗೋತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಬೀಡನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ದೊಡ್ಡ ಬೀಡಿದು. ಸೊ ಈ ಬೀಡನ್ನ ತೊಗೊಂಡು ನಾನು ಫಸ್ಟು ದಾರಕ್ಕೆ ಸೇರಿಸ್ಕೋತೀನಿ. ಅದಾದಮೇಲಿಂದ ಬೀಡ್ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ನಾನು ಮತ್ತೆ ಡೈರೆಕ್ಟಾಗಿ ನೀಡಲ್ ಮೇಲೆ 1 ಸತಿ ದಾರನ ತೊಗೊಂಡು ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ತೀನಿ. ಸೊ ಇದೇ ರೀತಿಯಾಗಿ ನಾವು ನಾರ್ಮಲಾಗಿ ಡಬಲ್ ಕ್ರೋಶನ ಹಾಕೋದು. ಡಿಸೈನ್ ಕೂಡ ತುಂಬ ಸಿಂಪಲ್ ಆಗಿರುತ್ತೆ, ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನಾನು ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಇನ್ನು ಯಾರೆಲ್ಲ ಹೋಗಿ ಫಾಲೋ ಮಾಡಿಲ್ಲ ಮಾಡಿ. ಅದರಲ್ಲಿ ದಿನಾಗಲೂ ಹೊಸ ಹೊಸ ಟಸಲ್ ಡಿಸೈನ್ಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಕ್ರೋಶ ವರ್ಕ್ ಹಾಕೋಕ್ಕೆ ಆಗಲ್ಲ ಅಂತ ಅನ್ನೋರು ನಾನು ಹಾಕುವಂತಹ ಟಸಲ್ ವರ್ಕ್ನ ಕೂಡ ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ಸೀರೆಗಳಿಗೆ ನೀವು ಹಾಕೋಬೋದು. ಈ ರೀತಿಯಾಗಿ ನಾನು ಡಬಲ್ ಕ್ರೋಶನ ಮಾಡ್ಕೋತೀನಿ. ಫಸ್ಟ್ ಮಾತ್ರ ನಾನು 2 ಚೈನ್ ಸ್ಟಿಚ್ ಹಾಕಿ ಡಬಲ್ ಕ್ರೋಶನ ಹಾಕೋದು. ಅದಾದಮೇಲಿಂದ 4 ಡಬಲ್ ಕ್ರೋಶಗಳನ್ನ ಹಾಕೋತಾ ಹೋಗ್ತೀನಿ. ಸೊ ಇಲ್ಲಿ ಕೂಡ ನಾನು 4 ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಸೊ 3 ಡಬಲ್ ಕ್ರೋಶ ಆಗ್ತಾಯಿದೆ. ಇನ್ನು 1 ಡಬಲ್ ಕ್ರೋಶ ಆದರೆ ಅಲ್ಲಿಗೆ ನಮಗೆ 4 ಡಬಲ್ ಕ್ರೋಶ ಅನ್ನೋದು ಬರುತ್ತೆ. ಸೊ ನಮ್ಮ ಜೂನ್ ಬ್ಯಾಚ್ ಆನ್ಲೈನ್ ಕ್ಲಾಸ್ ಕೂಡ ಅಡ್ಮಿಷನ್ಸ್ ಓಪನ್ ಆಗಿದೆ. ಜೂನ್ 1 ನಮ್ಮ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗೋದು. ನಿಮಗೆ ಯಾವುದೇ ಡೌಟ್ ಇದ್ದರೂ ನೀವು ಲೈವ್ ಕ್ಲಾಸಲ್ಲಿ ಇಮಿಡಿಯೇಟಾಗಿ ಕೇಳಿದ್ರೆ ನಾನು ಅಲ್ಲೇ ಕೂಡ ನಿಮಗೆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಒಂದು ಏನಪ್ಪ ಅಂತಂದರೆ, ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೂ ಏನಾದರೂ ಡೌಟ್ ಬಂತು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರಿ ಅಂತಂದರೆ ಅಲ್ಲಿ ನಾನು ಇಮ್ಮಿಡಿಯೇಟಾಗಿ ರಿಪ್ಲೈ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಸೊ ಅಡ್ಮಿಷನ್ಸ್ ಆರ್ ಓಪನ್. ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನ ಕೂಡ ತಿಳಿಸ್ತೀನಿ. ಸೊ ಜೂನ್ 1 ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ. ಸೊ ಇಲ್ಲಿ ನಾನು ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಸೊ ಬೇಸಿಕ್
ಯಾವ ರೀತಿ ಹಾಕೋದು ಅಂತ, ಅಂದರೆ ಬೇಸ್ ಯಾವ ರೀತಿ ಹಾಕೋದು ಅಂತ ಇನ್ನೂ ಒಂದು ಸತಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಫಸ್ಟು ನಾನು 2 ಚೈನ್ ಸ್ಟಿಚ್ ಹಾಕ್ಕೊಂಡು ಅದಾದಮೇಲಿಂದ ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟಿಗೆ 3 ಡಬಲ್ ಕ್ರೋಶನ ಹಾಕ್ತೀನಿ, ಯಾಕೆಂದರೆ ನಾನು ಆಲ್ರೆಡಿ 2 ಚೈನ್ ಸ್ಟಿಚ್ ಹಾಕಿದ್ದೀನಿ. ಸೊ ಅದಾದಮೇಲಿಂದ 3 ಚೈನ್ ಸ್ಟಿಚ್ ಹಾಕಿ ಮತ್ತು 4 ಡಬಲ್ ಕ್ರೋಶನ ಹಾಕೋತೀನಿ. 4 ಡಬಲ್ ಕ್ರೋಶ ಹಾಕಿದ್ದಾದಮೇಲೆ ದಾರನ ಮೇಲ್ ಮಾಡಿ ಒಂದು ಬೀಡನ್ನ ತೊಗೊಂಡು ಬೀಡನ್ನ ಸೇರಿಸಿ ಲಾಕ್ ಮಾಡಿದ್ದಾದಮೇಲೆ ಡೈರೆಕ್ಟಾಗಿ ಡಬಲ್ ಕ್ರೋಶ ಮಾಡ್ಕೋತೀನಿ. ಇಲ್ಲಿ ಕೂಡ ನಾನು 4 ಡಬಲ್ ಕ್ರೋಶನ ಮಾಡ್ತೀನಿ. 4 ಡಬಲ್ ಕ್ರೋಶ ಹಾಕಿದ್ದಾದಮೇಲೆ ಮತ್ತೆ 3 ಚೈನ್ ಸ್ಟಿಚ್ ಹಾಕಬೇಕು, ಮತ್ತು 4 ಡಬಲ್ ಕ್ರೋಶನ ಹಾಕಬೇಕು. 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ ನಾವು 3 ಚೈನ್ ಸ್ಟಿಚ್ನ ಹಾಕಿ ಮತ್ತೆ ಒಂದು ಬೀಡನ್ನ ಹಾಕಬೇಕು. ಸೊ ಇದೇ ರೀತಿಯಾಗಿ ನಮ್ಮದು ಒಂದಕ್ಕೆ ಕುಚ್ಚು ಹಾಕಲಿಕ್ಕೆ 3 ಚೈನ್ ಸ್ಟಿಚ್ ಹಾಕಬೇಕು ಮತ್ತು ಒಂದು ಬೀಡನ್ನ ಹಾಕಬೇಕು. ಸೊ ಇದೇ ರೀತಿ 4 ಡಬಲ್ ಕ್ರೋಶ ಹಾಕ್ಕೊಂಡು ಮಾಡ್ಕೋತಾ ಹೋದರೆ ಬೇಸ್ ಅನ್ನೋದು ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಹಾಕುವಂತಹ ಡಿಸೈನ್ ಇದು. ಯಾವುದೇ ಬಿಗಿನರ್ ಈ ಒಂದು ಡಿಸೈನ್ನ ಹಾಕ್ಬೋದು, ಅಷ್ಟು ಈಸಿಯಾಗಿದೆ. ನಿಮಗೆ ಬೇಸಿಕ್ ಸ್ಟಿಚ್ ಬರುತ್ತೆ ಅಂದರೆ ಈ ಒಂದು ಡಿಸೈನ್ನ ತುಂಬ ಈಸಿಯಾಗಿ ಹಾಕ್ಬೋದು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ಒಂದು ಡಿಸೈನ್ ಕೂಡ ಹೇಗಿದೆ ಅಂತ ತಿಳಿಸಿ. ಇದೇ ರೀತಿ ಬೇಸಿಕ್ ಬಿಗಿನರ್ ಫ್ರೆಂಡ್ಲಿ ಡಿಸೈನ್ಸ್ಗಳು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೇ ಇರ್ತೀನಿ. ಸೊ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಡಿಸೈನ್ಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದೇ ರೀತಿಯಾಗಿ ನಾವು ಕಂಟಿನ್ಯೂ ಆಗಿ ಮಾಡ್ಕೋತಾ ಹೋದ್ವಿ ಅಂತಂದರೆ ನಮ್ಮ ಫಸ್ಟ್ ಸ್ಟೆಪ್ ಡಿಸೈನ್ ಅನ್ನೋದು ರೆಡಿ ಆಗುತ್ತೆ. ಸೊ ಸಿಂಗಲ್ ಸ್ಟೆಪ್ಪು ಈ ರೀತಿ ಕೂಡ ಹಾಕ್ಬೋದು, ತುಂಬ ರೀತಿ ಸಿಂಗಲ್ ಸ್ಟೆಪ್ಸ್ನ ಹಾಕ್ಬೋದು. ಸೊ ಅದರಲ್ಲಿ ಇದು ಕೂಡ ಒಂದು ರೀತಿ. ಸೊ ಇದಕ್ಕೆ ನಾವು ಯಾವ ರೀತಿ ಕುಚ್ಚನ್ನ ಕಟ್ಕೊಳ್ಳೋದು, ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಕೂಡ ತೋರಿಸ್ತೀನಿ. ಸೊ ಇದನ್ನು ಫಸ್ಟು ನಾವು ಕಂಪ್ಲೀಟ್ ಮಾಡ್ಕೊಂಡ್ಬಿಡೋಣ. ಸೊ ನಿಮಗೆ ಇನ್ನೂ ಯಾವುದೆಲ್ಲ ಡೌಟ್ಸ್ ಇದೆ ಅಂತಂದರೆ ನೀವು ನನಗೆ ಕಮೆಂಟ್ ಮಾಡಿದ್ರೆ ನಾನು ಅಲ್ಲಿ ರಿಪ್ಲೈ ಮಾಡಿ ಪ್ರತಿಯೊಂದು ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ರೀತಿ 4 ಚೈನ್ ಸ್ಟಿಚ್ ಡಬಲ್ ಕ್ರೋಶನ ಹಾಕೋತಾ ಹೋಗಿ. ಆ್ಯಂಡ್ ಆನ್ಲೈನ್ ಕ್ಲಾಸ್ ಕೂಡ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈನ ಮಾಡ್ತೀನಿ. ಸೊ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ID ಬಂದು ಕ್ವಿಕ್ ಟ್ಯಾಸಲ್ ಅಂತ ಹೇಳಿ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಅಲ್ಲಿ ಬಂದು ನೀವು ಮೆಸೇಜ್ ಆಪ್ಷನ್ ಇರುತ್ತಲ್ಲ, ಅದರಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ನಾನು ಪ್ರತಿಯೊಂದು ಡೀಟೇಲ್ಸ್ನ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಲಾಸ್ಟಲ್ಲಿ 4 ಡಬಲ್ ಕ್ರೋಶ ಹಾಕಿದ್ದಾದಮೇಲೆ 2 ಚೈನ್ ಸ್ಟಿಚ್ನ ಹಾಕಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿದ್ರಿ ಅಂತಂದರೆ ಈ ಒಂದು ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಫೈನಲಾಗಿ ಈ ಥರ ಕಾಣಿಸ್ತಿದೆ. ಈ ಒಂದು ಡಿಸೈನು ಹೇಗೆ ಅನ್ನಿಸ್ತು ಅಂತಂದು ಕಮೆಂಟಲ್ಲಿ ತಿಳಿಸಿ. ಸೊ ಇದಕ್ಕೆ ಕುಚ್ಚು ಕಟ್ಟಿದ್ಮೇಲೆ ಫೈನಲಾಗಿ ಯಾವ ಥರ ಕಾಣುತ್ತೆ ಅಂತಲೂ ಕೂಡ ನೋಡೋಣ. ಸೊ ಫೈನಲಾಗಿ ಈ ಥರ ಕಾಣಿಸ್ತಿದೆ ಕುಚ್ಚನ್ನ ಕಟ್ಟಿದ್ದಾದಮೇಲೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತಂದು ಕೂಡ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ತುಂಬ ಇಷ್ಟ ಆಯಿತು. ಸೊ ಬಿಗಿನರ್ ಫ್ರೆಂಡ್ಲಿ ಡಿಸೈನು, ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರುತ್ತೆ. ಸೊ ಇದೇ ರೀತಿ ಹೊಸ ವೀಡಿಯೋಸ್ಗಳು ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಬಿಗಿನರ್ ಫ್ರೆಂಡ್ಲಿ ಡಿಸೈನ್ಸ್ಗಳನ್ನ ತೊಗೊಂಡು ಬರ್ತೀನಿ. ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಡಿಸೈನ್ಸ್ ಈ ರೀತಿ ಹಾಕಿ ಅಂತ ಅನಿಸಿದ್ರೆ ಅದನ್ನು ಫೋಟೋ ಸೆಂಡ್ ಮಾಡಿದ್ರೆ ನಾನು ಹಾಕ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.